ಬೆಂಗಳೂರು ಪಾಲಿಕೆ ವಿರುದ್ಧ ಸಿಡಿದೆದ್ದ ಶಾಸಕ ಸುರೇಶ್ ಕುಮಾರ್ ಜಿಬಿಎ ಹೊರಡಿಸಿರುವ ಆದೇಶಕ್ಕೆ ಶಾಸಕರ ಅಸಮಾಧಾನ ವಿಸ್ಫೋಟಗೊಂಡಿದೆ. 40 ಅಡಿ ಅಗಲಕ್ಕಿಂತ ಕಡಿಮೆ ಜಾಗದಲ್ಲಿ ಉದ್ದಿಮೆಗಿಲ್ಲ ಅವಕಾಶ. ಬೆಂಗಳೂರು ಪಾಲಿಕೆ ವಿರುದ್ಧ ಸಿಡಿದೆದ್ದ ಶಾಸಕ ಸುರೇಶ್ ಕುಮಾರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೊರಡಿಸಿರುವ ಆದೇಶಕ್ಕೆ ಶಾಸಕರ ಅಸಮಾಧಾನ ವಿಸ್ಫೋಟ. 40 ಅಡಿ ಅಗಲಕ್ಕಿಂತ ಕಡಿಮೆ ಜಾಗದಲ್ಲಿ ಉದ್ದಿಮೆಗಿಲ್ಲ ಅವಕಾಶ. ಹೊಸ ಆದೇಶಕ್ಕೆ ಸಿಡಿದೆದ್ದು ಜಿಬಿಎಗೆ ಪತ್ರ ಬರೆದ ಸುರೇಶ್ ಕುಮಾರ್ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಗದಪ್ರಹಾರವೆಂದು ಕಿಡಿ. ಆದೇಶವನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಪತ್ರ. ಜಿಬಿಎಗೆ ಪತ್ರ ಬರೆದು ಆಕ್ರೋಶ ಹೊರಹಾಕಿದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಬೆಂಗಳೂರು ಪಾಲಿಕೆಯ ವಿರುದ್ಧ ಸಿಡಿದೆದ್ದ ಶಾಸಕ ಸುರೇಶ್ ಕುಮಾರ್ ಜಿಬಿಎ ಹೊರಡಿಸಿರುವಂತಹ ಹೊಸ ಸುತ್ತೋಲೆ ವಿರುದ್ಧ ಶಾಸಕರ ಅಸಮಾಧಾನ. ಮಾಡಬೇಕಾಗಿರೋ ಕೆಲಸ 108 ಇದ್ದಾವೆ ಜಿಬಿಐಗೆ, ಆದರೆ ಮಾಡಲೇಬಾರದಂತಹ ಕೆಲಸಗಳನ್ನು ಮಾಡೋದಕ್ಕೆ ಹೋಗೋದು. ಮಾಡಬೇಕಾಗಿರೋ ಕೆಲಸ ಏನೇನಿದೆ? ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಹುಮುಖ್ಯವಾದಂತಹ ಜವಾಬ್ದಾರಿ ಬೆಂಗಳೂರನ್ನು ಸ್ವಚ್ಛವಾಗಿಡೋದು. ಅದರ ಬಗ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈವರೆಗೂ ಕಾಳಜಿ ವಹಿಸಿಲ್ಲ. ಮೆಜೆಸ್ಟಿಕ್ ಅನ್ನ ಒಂದು ರೌಂಡ್ ಸುತ್ತಕೊಂಡು ಬಂದರೆ 400ಕ್ಕೂ ಹೆಚ್ಚು ರೋಗಗಳ ಸೂಕ್ಷ್ಮಾಣುಜೀವಿ ಯಾರು ನಡ್ಕೊಂಡು ಹೋಗಿರ್ತಾರೋ ಅವನು ಹಿಂದೆನೇ ಬಂದಿರುತ್ತೆ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಆ ಬೆಂಗಳೂರನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡೋಣ ಅಂಥೇಳಿ ಗ್ರೇಟರ್ ಬೆಂಗಳೂರು ಯೋಚನೆ ಮಾಡಿಲ್ಲ. ಆದರೆ 40 ಅಡಿ ಅಗಲಕ್ಕಿಂತ ಕಡಿಮೆ ಜಾಗದಲ್ಲಿ ಉದ್ದಿಮೆ ಮಾಡೋದಕ್ಕೆ ಅಂದರೆ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸರ್ಕಾರಕ್ಕೆ ಬರಬಹುದಾದಂತಹ ಅತ್ಯಂತ ಆದಾಯದ ಮೂಲ ಉದ್ದಿಮೆದಾರರ ಟ್ಯಾಕ್ಸು ಮತ್ತೊಂದು ಮಗದೊಂದು, ಅಂತಹ ಉದ್ದಿಮೆಗಳಿಗೆ ಅವಕಾಶ ಇಲ್ಲ. ಹೊಸ ಆದೇಶಕ್ಕೆ ಸಿಡಿದೆದ್ದು ಜಿಬಿಎಗೆ ಪತ್ರ ಬರೆದ ಸುರೇಶ್ ಕುಮಾರ್ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಗದಪ್ರಹಾರವೆಂದು ಕಿಡಿಕಾರಿದ್ದಾರೆ. ಆದೇಶವನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಪತ್ರ. ಜಿಬಿಎಗೆ ಪತ್ರ ಬರೆದು ಆಕ್ರೋಶವನ್ನು ಹೊರಹಾಕಿದ ಬಿಜೆಪಿಯ MLA ಸುರೇಶ್ ಕುಮಾರ್. ಇನ್ನು ಜಿಬಿಎ ವಿರುದ್ಧವೂ ಕೂಡ ಒಂದಷ್ಟು ಅಸಮಾಧಾನದ ಆರೋಪಗಳು ಕೂಡ ಕೇಳಿಬಂದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮನಬಂದ ಹಾಗೆ ನಿರ್ಧಾರ ಮಾಡುತ್ತೆ, ಮನಸ್ಸಿಗೆ ತೋಚಿದ ತೀರ್ಮಾನಗಳನ್ನು ತೆಗೆದುಕೊಂಡು ಸಣ್ಣ ಪುಟ್ಟ ಬಡ ಮತ್ತು ಮಧ್ಯಮ ವರ್ಗ ವ್ಯಾಪಾರಸ್ಥರ ಮೇಲೆ ಗದಪ್ರಹಾರ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಬಹಿರಂಗ ಪತ್ರದ ಮುಖಾಂತರವಾಗಿ ಜಿಬಿಎಯನ್ನು ಕಟ್ಟಿ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಹಿಂದೆ BBMP ಆಗಿ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಆಗಿರುವ ಮತ್ತು 5 ಮಹಾನಗರ ಪಾಲಿಕೆಯನ್ನು ಹೊಂದಿರುವ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜನವರಿ 31ನೇ ತಾರೀಕು ಒಂದು ಸುತ್ತೋಲೆನ ಹೊರಡಿಸಿದೆ. ಈ ಸುತ್ತೋಲೆಯಿಂದ ಸಣ್ಣ ಸಣ್ಣ ಉದ್ದಿಮೆಗಳಿಗೆ, ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರೋರಿಗೆ ಇದರಿಂದ ಒಂದು ಮರ್ಮಾಘಾತ ಆಗುತ್ತೆ. 31/1/2026 ಏನು ಸುತ್ತೋಲೆ ಹೊರಡಿಸಿ ಯಾವುದೇ ಟ್ರೇಡ್ ಲೈಸೆನ್ಸ್ ಉದ್ದಿಮೆದಾರರಿಗೆ ಏನು ಪರವಾನಗಿ ಕೊಡ್ತಾರೆ, ಆ ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೆ ಆ ಅಂಗಡಿ ಮುಂದೆ ಮಿನಿಮಮ್ 40 ಅಡಿ ರಸ್ತೆ ಇರಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ಬೆಂಗಳೂರಿನ ಹಳೆ ಭಾಗಗಳಲ್ಲಿ ಏನು ಅಂಗಡಿಗಳಿದೆ, ಸಣ್ಣ ಸಣ್ಣ ಉದ್ದಿಮೆಗಳಿದೆ, ಅಲ್ಲೆಲ್ಲೂ ಕೂಡ 40 ಅಡಿ ರಸ್ತೆಗಳಿಲ್ಲ. ಉದಾಹರಣೆ ರಾಜೇಂದ್ರ ತಗೋಬೇಕು ಅಂದರೆ ಮಂಜುನಾಥ್ ನಗರ ಮುಖ್ಯ ರಸ್ತೆ, ಉಂಡಮುಂದಿಕೆ ರಸ್ತೆ, ಅದೇ ಒಂದು ವ್ಯಾಪಾರ ಕೇಂದ್ರ. ಅದು ಅಂಗಡಿಗಳು, ಬೇರೆ ಬೇರೆ ತರಕಾರಿಗಳು ಎಲ್ಲ ಸಿಗೋ ಜಾಗ. ಅಲ್ಲಿ ಇವತ್ತು ಲೈಸೆನ್ಸ್ ಕೊಡೋದಿಲ್ಲ ಅವರು. ನಾವು ಇನ್ನು ಕಾಟನ್ಪೇಟೆ, ಚಿಕ್ಕಪೇಟೆಗೆಲ್ಲ ಹೋಗ್ಬಿಟ್ರಂತೂ ಎಲ್ಲ ರಸ್ತೆಗಳೆಲ್ಲ ಹಾಗೆ ಇದೆ. ಹಾಗೆ 110 ಹಳ್ಳಿಗಳು ಬರ್ತಾಯಿದೆ, ಅಲ್ಲೂ ಕೂಡ 40 ಅಡಿ ರಸ್ತೆಗಳಿಲ್ಲ. ಇವತ್ತು ಇವರು ಈ ಕಾನೂನನ್ನ, ಈ ನಿಯಮನ ತಂದರೆ 15, 20, 25 ವರ್ಷದಿಂದ ಜೀವನ ನಡೆಸ್ತಾ ಇರುವ ಯಾವ್ಯಾವುದೋ ಉದ್ಯಮಗಳನ್ನ, ಸಣ್ಣ ಉದ್ಯಮಗಳನ್ನ ಇಟ್ಕೊಂಡು ಅವ್ರಿಗಿವತ್ತು ಬಹಳ ಕಷ್ಟ ಆಗುತ್ತೆ. ಅವ್ರು ಇವತ್ತಿರುವ ಬಾಡಿಗೆನ 40 ಅಡಿ ರಸ್ತೆಗೆ ಶಿಫ್ಟ್ ಮಾಡಿ ಅಲ್ಲಿ ಅಂಗಡಿ ಶುರು ಮಾಡೋದು, ಅಡ್ವಾನ್ಸ್ ಕೊಡೋಕೆ ಸಾಧ್ಯನೇ ಇಲ್ಲ. ಸೊ ನನಗನ್ಸುತ್ತೆ ಯಾವುದೇ ನಿಯಮ ಪ್ರಾಸ್ಪೆಕ್ಟಿವ್ ಆಗಿರಬೇಕು, ಅಂದರೆ ಇನ್ನು ಮುಂದೆ ಅದು ಅನ್ವಯ ಆಗಬೇಕು, ರಿಟ್ರಾಸ್ಪೆಕ್ಟಿವ್ ಅಲ್ಲ. ಹಿಂದಿನ ಕಾಲದಿಂದನೂ ಕೂಡ ಅನ್ವಯ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ಮುಖ್ಯ ಆಯುಕ್ತರಿಗೆ ಭೇಟಿ ಮಾಡಕ್ಕೆ ಹೋಗಿದ್ದೆ, ಒಂದು ಪತ್ರ ಕೊಡಲಿಕ್ಕೆ. ಆ ಒಂದು ಪತ್ರದಲ್ಲಿ ನಾನೆಲ್ಲ ನಮೂದಿಸಿ, ಇದು ಸೂಕ್ತವಾದ ಒಂದು ಸುತ್ತೋಲೆ ಅಲ್ಲ, ಇದು
ಇವತ್ತು ಅನೇಕರು ಅದರಿಂದನೇ ಕುಟುಂಬ ನಿರ್ವಹಣೆ ಮಾಡ್ತಾರೆ. ತರಕಾರಿ ಮಾರ್ತಾರೆ, ಹಣ್ಣು ಮಾರ್ತಿದ್ದಾರೆ, ಸಣ್ಣ ಅಂಗಡಿ ಕಾಂಡಿಮೆಂಟ್ರಿ ಸ್ಟೋರ್ಸ್ ಇಟ್ಕೊಂಡಿದ್ದಾರೆ, ಫ್ಲೋರ್ ಮಿಲ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿ ಉದ್ಯಮಗಳು ಇಟ್ಕೊಂಡಿದ್ದಾರೆ. ಒಂದು ಅಂದಾಜು ಪ್ರಕಾರ, ನಮಗೆ ಇರೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಈ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿನಲ್ಲಿ BBMP ಅಂದಾಜಂಗೆ 2.5 3 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಕಿರಾಣಿ ಅಂಗಡಿಗಳು ಅಂದರೆ ಸಣ್ಣ ಸಣ್ಣ ಅಂಗಡಿಗಳು ಸುಮಾರು 2 ಲಕ್ಷ ಅಂಗಡಿಗಳಿದೆ. ಅಂದರೆ ಇವೆರಡು ಲೆಕ್ಕ ಹಾಕಿದ್ರೆ ಒಂದು 20 ಲಕ್ಷ ಜನ ಇದ್ರ ಮೇಲೆ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ 40 ಅಡಿ ಅನ್ನೋದೇನಿದೆ ಅದು ವಾಸ್ತವ ಪರಿಸ್ಥಿತಿಗೆ ಸಂಪೂರ್ಣ ತದ್ವಿರುದ್ಧ ಇದೆ. ಇದನ್ನು ನೀವು ಪುನರ್ ವಿಮರ್ಶೆ ಮಾಡಬೇಕು. ಈ ಸುತ್ತೋಲೆನ ವಾಪಸ್ ತಗೊಳ್ಬೇಕು. ಯಾರ್ಯಾರು ಭಾಳ ಹಳೆ ಉದ್ಯಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಅವ್ರನ್ನ ಮುಂದುವರ್ಸಕ್ಕೆ ಬಿಡಬೇಕು. ಇದೊಂದು ಮಾನವೀಯತೆಯ ಒಂದು ದೃಷ್ಟಿಯಿಂದನೂ ನೋಡ್ಬೇಕು. ನಾವು ಕಾನೂನು ಮಾಡುವಾಗ ಅವ್ರ ಜೀವನ ಹೆಂಗೆ ನಡೆಸ್ತಾರೆ, ನಾವೇನೋ ಕೆಲಸ ಕೊಡೋದಕ್ಕೆ ಸಾಧ್ಯ ಇದೆಯಾ ಅವ್ರಿಗೆ, ಅದನ್ನು ಯೋಚನೆ ಮಾಡಬೇಕು. ಅದಕ್ಕೆ ಭಾಳ ವಿವರವಾಗಿ ಪತ್ರ ಬರೆದು ಮುಖ್ಯ ಆಯುಕ್ತರು ಸಿಗ್ತಾ ಇದ್ದಿದ್ದರಿಂದ ಉಪ ಆಯುಕ್ತರನ್ನ ಭೇಟಿ ಮಾಡಿ, ಉಪ ಆಯುಕ್ತರನ್ನ ಮತ್ತು GBAದು ಮುಖ್ಯ ಆರೋಗ್ಯಾಧಿಕಾರಿ ಅವರಿಬ್ಬರನ್ನು ಭೇಟಿ ಮಾಡಿದ್ದೀನಿ. ಅವರಿಬ್ಬರು ಕೂಡ ನನ್ನ ವಾದದಲ್ಲಿ ಹುರುಳಿದೆ. ಈ ರೀತಿ ನಾವು ಹಳೆ ಪ್ರದೇಶಗಳಲ್ಲಿ ಕೋರ್ ಏರಿಯಾದಲ್ಲಿ ಇದನ್ನು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಮುಂದೆ BDA ಬಡಾವಣೆಗಳಾದಾಗ ಅದನ್ನ ಮಾಡ್ಬೋದು. ಮತ್ತು ಹಳ್ಳಿಗಳಲ್ಲೆಲ್ಲ 30 ಅಡಿ 40 ಅಡಿ ರಸ್ತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರಿಗೆಲ್ಲ ನಾವು ಟ್ರೇಡ್ ಲೈಸೆನ್ಸ್ ನಿರಾಕರಿಸಿದ್ರೆ, ಒಂದು ಟ್ರೇಡ್ ಲೈಸೆನ್ಸ್ ಇಲ್ಲದೇ ಉದ್ದಿಮೆಗಳು ನಡೆಯೋದಕ್ಕೆ ಅದೊಂದು ಅಕ್ರಮ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲದೇ ಟ್ರೇಡ್ ಲೈಸೆನ್ಸ್ ತಗೊಳ್ಳೋಕ್ಕೆ ಉದ್ದಿಮೆನೇ ಅವರು ಕ್ಲೋಸ್ ಮಾಡಬೇಕಾಗತ್ತೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ. ನಾನು ಮುಖ್ಯ ಆಯುಕ್ತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತೊಮ್ಮೆ ಇದನ್ನು ಪುನರ್ ವಿಮರ್ಶೆ ಮಾಡಬೇಕು. ಯಾವುದೇ ಕಾರಣದಿಂದ ಜೀವನ ನಿರ್ವಹಣೆ ಮಾಡ್ತಾ ಇರೋರು ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಬಾರ್ದು, ಮತ್ತು ಕಾನೂನನ್ನು ಉಲ್ಲಂಘಿಸೋಕ್ಕೂ ಕೂಡ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಾನು ಮನವಿ ಕೊಡ್ತೀನಿ. ಅವರು ಪೂರ್ವಕ ಸ್ಪಂದಿಸಿದ್ದಾರೆ. ಮುಂದೆ ಇದನ್ನು ಇನ್ನಷ್ಟು ಈ ಒಂದು ಆಗ್ರಹವನ್ನು ನಾನು ಮುಂದುವರಿಸ್ತೀನಿ. ಒಟ್ಟಾರೆ ಕೆಳ ಮಧ್ಯಮ ವರ್ಗ, ಬಡವರ್ಗ ಯಾರಿದ್ದಾರೆ ಆರ್ಥಿಕವಾಗಿ ಅದರಿಂದ ಜೀವನ ಮಾಡೋದು, ಅವರ ಪರವಾಗಿ ಇವತ್ತು GBA ಈ ನಿರ್ಣಯ ತಗೋಬೇಕಾಗಿದೆ. ನಮಸ್ಕಾರ. ಹಿಂದೆ BBM ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.